ಅನುಗುಣವಾಗಿಯೂ ಪವಿತ್ರ ಧರ್ಮ ಒಪ್ಪುವ ರೀತಿಯಲ್ಲಿ ಆಗಿರಬೇಕು. 2. ಹೆಣ್ಣು ನೋಡುವ ಕಾರ್ಯಕ್ರಮದಿಂದ ಪ್ರಾರಂಭಿಸಿ ವಿವಾಹದ ಮುನ್ನ ಹಾಗೂ ನಂತರದ ಯಾವುದೇ ಚಟುವಟಿಕೆಗಳಲ್ಲಿ ಅನಿಸ್ಲಾಮಿಕತೆ ಅನೈತಿಕತೆಗೆ ಅವಕಾಶ ನೀಡಬಾರದು. ಹೆಣ್ಣು ನೋಡುವಾಗ ಹೊರತಾದ ಇತರ ಅನ್ಯ ಪುರುಷರು ಹೆಣ್ಣನ್ನು ನೋಡುವುದೋ, ವಿವಾಹ ದಿನದಂದು ಅನ್ಯ ಸ್ತ್ರೀ ಪುರುಷರು ಬೆರೆಯುವುದೋ, ವಧೂವರರ ಸಮಾಗಮ ಬೀಟುಬಿಡುವಿಕೆ ನೆಪದಲ್ಲಿ ಮದುಮಗಳನ್ನು ಅನ್ಯ ಪುರುಷರು ನೋಡುವುದು ಸಲ್ಲದು. 4. ಪಾಶ್ಚಾತ್ಯ ಸಂಸ್ಕೃತಿಯ ಅನುಕರಿಸಲು ಹೋಗಿದ ದುಂದುವೆಚ್ಚ ಅನಿಸ್ಲಾಮಿಕತೆಗೆ ಅವಕಾಶ ನೀಡಬಾರದು. ಮದುವೆಯ ಬಳಿಕ ತಾಳದ ಹೆಸರಿನಲ್ಲಿ ಯಾವುದೇ ರೀತಿಯ ಕೆಡುಕುಗಳು ಉಂಟಾಗದಂತೆ ಜಾಗ್ರತೆ ವಹಿಸಬೇಕು. ಯಾವುದೇ ಕಾರ್ಯಕ್ರಮಗಳಲ್ಲಿ ಮ್ಯೂಸಿಕ್, ಡ್ಯಾನ್ಸ್, DJ, ಆರ್ಕೆಸ್ಟ್ರಾ, ಸಿಡಿಮದ್ದು ಸ್ಫೋಟಿಸುವುದು, ಸ್ತ್ರೀಯರನ್ನು ವೇದಿಕೆಗೇರಿಸಿ ಹಾಡು, ಡ್ಯಾನ್ಸ್, ಗಾನ, ಮೇಳ ನಡೆಸುವುದು ಮುಂತಾದ ಅನಿಸ್ಲಾಮಿಕತೆಗಳಿರಬಾರದು. 5. ಹಳದಿ ಹೆಸರಿನಲ್ಲಿ ಅನಿಸ್ಲಾಮಿಕತೆಗಳಿರಬಾರದು. ಅದೇ ಮೈಲೇಂಜಿ ಬೆಕ್ಕನ ಇಲ್ಲಿ ಬೆಣ್ಣು ಮದ್ಯಪಾನ, ಗಾಂಜಾ, ಡ್ರಗ್ಸ್ ಮುಂತಾದ ಮಾದಕ ಸೇವನೆಗಳಲ್ಲಿ ತೊಡಗಿಕೊಳ್ಳಬಾರದು. ಐಸ್ ಕ್ರೀಮ್ ನೆಪದಲ್ಲಿ ವರನಿಂದ ಒತ್ತಾಯಪೂರ್ವಕ ಹಣ ಪಡೆಯಬಾರದು. ನಮ್ಮ ವೇಷವಿಧಾನಗಳು, ತಲೆಗೂದಲು ಇಸ್ಲಾಮಿ ಶೈಲಿಯಲ್ಲಿರಬೇಕು. ಬರ್ತ್ಡೇ ನೆಪದಲ್ಲಿ ಇತರ ಧರ್ಮೀಯರ ಆಚಾರಗಳನ್ನು ಅನುಕರಿಸುವುದು, ಬರ್ತ್ಡೇ ಕೇಕ್ ಮಾಡಿ ಅದನ್ನು ಮುಖಕ್ಕೆ ಒರೆಸಿ ಆಹಾರವನ್ನು ಪೋಲು ಮಾಡುವುದು, ಅನಗತ್ಯ ದುಂದುವೆಚ್ಚ ಮಾಡುವುದು ಸಲ್ಲದು. ಮದುಮಗನನ್ನು ಪೀಡಿಸುವುದು, ಅನ್ಯಾಯವೆಸಗುವುದು, ಮದುಮಗಳ ಮನೆಯ ವಸ್ತುಗಳನ್ನು ಹಾನಿಗೊಳಿಸುವುದು ಮುಂತಾದ ದುಷ್ಕೃತ್ಯಗಳನ್ನು ಉಂಟಾಗಬಾರದು. ಮದುವೆಯ ನಿಶ್ಚಯವನ್ನು ಜಮಾಯತಿನ ಉಸ್ತಾದುಗಳ ಮತ್ತು ಆಡಳಿತ ಸಮಿತಿ ಸದಸ್ಯರಲ್ಲೊಬ್ಬರ ಸಮ್ಮುಖದಲ್ಲಿ ನಡೆಸಬೇಕು. ರಾತ್ರಿ 10 ಗಂಟೆಯ ಮೊದಲು ಕಾರ್ಯಕ್ರಮ ಮುಗಿಸಲು ಪ್ರಯತ್ನಿಸಬೇಕು. ನಮ್ಮ ಎಲ್ಲ ಕಾರ್ಯಕ್ರಮಗಳು ಪವಿತ್ರ ಇಸ್ಲಾಂ ಧರ್ಮದ ಮತ್ತು ಸರ್ಕಾರದ ನಿಯಮಗಳನ್ನು ಪಾಲಿಸಿಯಾಗಿರಬೇಕು. ಇಸ್ಲಾಮಿನ ಮತ್ತು ಸರ್ಕಾರದ ನಿಯಮಗಳಿಗೆ ವಿರುದ್ಧವಾಗಿ ನಡೆಯುವ ಕಾರ್ಯಕ್ರಮಗಳು ಮನೆಯವರ ವಿರುದ್ಧ ಕಠಿಣ ನಿರ್ಧಾರಗಳನ್ನು ತೆಗೆಯಲು ಜಮಾಯತಿಗೆ ಪೂರ್ಣ ಅಧಿಕಾರವಿದೆ ಎಂದು ಈ ಮೂಲಕ ತಿಳಿಯಪಡಿಸುತ್ತೇವೆ. ಅಧ್ಯಕ್ಷರು ಮತ್ತು ಆಡಳಿತ ಕಮಿಟಿ